ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಇದನ್ನ ನಾವು ಬಹಳ ವಿಶೇಷವಾಗಿ ಮನೆಯಲ್ಲಿ ಏನಾಗುತ್ತೆ, ಕೆಲವೊಂದು ಬಾರಿ ತುಂಬಾನೇ ಫ್ರಸ್ಟ್ರೇಷನ್, ತುಂಬಾನೇ ಜಗಳ, ತುಂಬಾನೇ ಇರಿಟೇಷನ್, ಒಬ್ಬರನ್ನು ನೋಡಿದ ಒಬ್ಬರಿಗೆ ಆಗುದಿಲ್ಲ. ಸೊ ಇದನ್ನೆಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಉಂಟು ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದೆ ಹೋಗುವುದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಹಳ ಬಹಳ ಫೇವರಬಲ್ ಆಗುತ್ತೆ. ನಿಮ್ಮಲ್ಲೊಂದು ಸಣ್ಣ ವಿಜ್ಞಾಪನೆ. ಇದೇ ಬರುವ 26 ಮತ್ತು 27ನೇ ತಾರೀಕು ಶನಿವಾರ ಮತ್ತೆ ರವಿವಾರ ಬೆಂಗಳೂರಿನಲ್ಲಿ ಶೇಷಾದ್ರಿಪುರಂ ಅಲ್ಲಿ ಅಪೋಲೋ ಹಾಸ್ಪಿಟಲ್ ಹತ್ರ ಗೋಲ್ಡನ್ ಮೆಟ್ರೋ ಹೋಟೆಲ್ ನಲ್ಲಿ 2 ದಿನಗಳ ಕಾಲ ಜ್ಯೋತಿಷ ಪ್ರಿಡಿಕ್ಷನ್ ಟೆಕ್ನಿಕ್ ಕ್ಲಾಸ್ ಅನ್ನ ಮಾಡ್ತಾ ಇದ್ದೇವೆ. ದಯವಿಟ್ಟು ಬಂದಲ್ಲಿ ಸೇರ್ಕೊಳ್ಳಿ. ಯಾರೆಲ್ಲ ಜ್ಯೋತಿಷ ಕಲ್ತಿದ್ದೀರಾ ಇದುವರೆಗೆ, ಅದ್ರ ಜೊತೆಗೆ ಯಾರೆಲ್ಲ ಬೇಸಿಕ್ ಕಲ್ತಿದ್ದೀರಾ, ಇಂಟ್ರೆಸ್ಟೆಡ್ ಇದೆ ಬಟ್ ನಿಮ್ಗೆ ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಪ್ರಾಬ್ಲಮ್ ಆಗ್ತಾ ಉಂಟು, ದಯವಿಟ್ಟು ನಮ್ಮ ಜೊತೆಗೆ ಬಂದು ಸೇರ್ಕೊಳ್ಳಿ ಅಂತ ಹೇಳ್ತೇನೆ. ತುಂಬಾ ರೀತಿಯ ಪ್ರಿಡಿಕ್ಷನ್ ಟೆಕ್ನಿಕ್ ಗಳನ್ನ, ಶಾರ್ಟ್ ಕಟ್ ಅಲ್ಲಿ ಇರುವಂತಹ ಪ್ರಿಡಿಕ್ಷನ್ ಟೆಕ್ನಿಕ್ ಅನ್ನ ನಿಮ್ಗೆ ಹೇಳಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅದು ಬಹಳ ಬಹಳ ಫೇವರಬಲ್ ಆಗುತ್ತೆ. ಇದುವರೆಗೆ ಗಂಟೆಗಟ್ಟಲೆ ನೀವು ಜಾತಕವನ್ನು ನೋಡ್ತಾ ಇದ್ರಿ, ನೀವು ನಿಮಿಷದಲ್ಲಿ ಜಾತಕವನ್ನು ನೋಡುವಂತ ಕೆಪಬಿಲಿಟಿ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ತುಂಬಾನೇ ಚೆನ್ನಾಗಿರುತ್ತೆ. ನಾವು ಒಬ್ಬ ವ್ಯಕ್ತಿಗೆ ಅಲ್ಲಿ 4600 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೇವೆ. ಬಹಳ ಸಿಂಪಲ್ ಆಗಿ ಬಹಳ ಕಡಿಮೆ ಫೀಸ್ ಅನ್ನ ಇಟ್ಟಿದ್ದೇವೆ ನಾವು. ಸೊ ಇದರಲ್ಲಿ ನಿಮ್ಗೆ ಟೀ, ಕಾಫಿ, ಲಂಚ್ ಹೇಗೂ ಇರ್ತದೆ. ಆನಂತರ 275 ಪುಟಗಳ ಒಂದು ಬುಕ್ ಇರ್ತದೆ. ಆ ಬುಕ್ಸ್ ಅಲ್ಲಿ ನಿಮ್ಗೆ ಜ್ಯೋತಿಷದ ಬುಕ್ ಇರ್ತದೆ. ಅದರಲ್ಲಿ ಎಲ್ಲ ಪಿನ್ ಟು ಪಿನ್ ಪ್ರಿಡಿಕ್ಷನ್ ಟೆಕ್ನಿಕ್ ಇರ್ತದೆ. ಸೊ ಅದನ್ನ ನೀವು ತೆಗೆದುಕೊಂಡು ಹೋದಾಗ ಅದು ಬಹಳ ಫೇವರಬಲ್ ಆಗುತ್ತೆ. ನಿಮ್ಗೆ ಮುಂದಿನ ದಿನಗಳಲ್ಲಿ ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ಅದು ಸಹಾಯ ಅಂತೂ ಮಾಡಿಯೇ ಮಾಡ್ತದೆ. ಪಿನ್ ಟು ಪಿನ್ ಎಲ್ಲಾ ಪ್ರಿಡಿಕ್ಷನ್ ಅದರಲ್ಲಿ ನಮೂದಿಸಿರುವಂತದ್ದು. ಆ ಬುಕ್ಸ್ ಅನ್ನ ಪಡ್ಕೊಳ್ಬೇಕಾದ್ರೆ ನೀವು ಬೆಂಗಳೂರು ಕ್ಲಾಸ್ಗೆ ಬರಬೇಕು, ಅನ್ಯತಾ ಆಗಲ್ಲ. ಓಕೆ, ಆನಂತರ ನಾವು ಇಲ್ಲಿ 2 ನಂಬರ್ ಅನ್ನ ಕೊಟ್ಟಿದ್ದೇವೆ, ಶ್ರೀಮತಿ ಶಕುಂತಲಾ ಮೇಡಮ್ ಮತ್ತೆ ಮಂಜುಳಾ ಮೇಡಮ್. ಈ ಒಂದು ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟನ್ನು ಹಿಂದೆ ಬುಕ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಸ್ವಲ್ಪ ಹಣವನ್ನು ಹಾಕಿ ಸೀಟನ್ನು ಬುಕ್ ಮಾಡಿ, ಅದು ಬಹಳ ಫೇವರಬಲ್ ಆಗುತ್ತೆ. ಅದರ ಜೊತೆಗೆ ಈ ಒಂದು ವಿಷಯವನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಹಾಕಿರ್ತೇನೆ. ಅಲ್ಲಿ ಬಂದು ಕೂಡ ಅಲ್ಲಿ ನೋಡಿ ಕೂಡ ನೀವು ಫೋನ್ ನಂಬರ್ ಅನ್ನ ಪಿಕ್ ಮಾಡಿ ಅವರಿಗೆ ಕಾಲ್ ಮಾಡಿ ನೀವು ಡೀಟೇಲ್ಸ್ ಅನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಜ್ಯೋತಿಷ ಅಂದ್ರೆ ಏನು, ಅದು ಹೇಗೆ ಕೆಲಸ ಮಾಡಿದ. ಈಗ ಕೆಲವರು ಹೇಳ್ತಾರಲ್ವಾ, ನಮ್ಮ ಹಣೆಯಲ್ಲಿ ಬರ್ತದ್ದು ಮಾತ್ರ ಆಗುದು, ಅನ್ಯತೆ ಯಾವುದು ಆಗಲ್ಲ, ಅದು ಹಾಗೆ ಹೀಗೆ ಅಂತ. ಅದು ನಾನ್ ನಿಮ್ಗೆ ಅಲ್ಲಿ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡ್ತೇನೆ. ಅದೇನು ಹಣೆಯಲ್ಲಿ ಬರ್ದದ್ದೇ ಆಗುತ್ತಾ, ಅಥವಾ ಭಗವಂತ ನಿಮ್ಗೆ ರಿಮೋಟ್ ಕಂಟ್ರೋಲ್ ಕೊಟ್ಟು ಕಳಿಸಿದ್ದಾನ ಅಲ್ವಾ, ನಿಮ್ಗೆ ನಿಮ್ಮ ಲೈಫ್ ಅನ್ನ ಚೇಂಜ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು, ನಿಮ್ಮ ಹತ್ರ ರಿಮೋಟ್ ಕಂಟ್ರೋಲ್ ನಿಮ್ಮಲ್ಲಿ ಇದೆಯಾ, ಆತ ಏನ್ ಮಾಡ್ತಾನೆ, ಯಾಕೆ ಹಾಗೆ ಮಾಡಿ ಕಳಿಸಿದ್ದಾನೆ, ಎಲ್ಲ ವಿಚಾರಗಳನ್ನು ಹೇಳೋಕೆ ಪ್ರಯತ್ನ ಮಾಡ್ತೇನೆ. ನೀವು ಕೂಡ ಆವಾಗ ಆಶ್ಚರ್ಯ ಪಡ್ಕೊಳ್ತೀರಾ, ಹಾ ಜ್ಯೋತಿಷ ಈ ರೀತಿಯಾಗಿ ಕೆಲಸ ಮಾಡ್ತೇನೆ, ನಿಮಗೆ ಕನ್ಫರ್ಮ್ ಆಗುತ್ತೆ. ಓಕೆ, ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ, ಬಹಳ ಬಹಳ ಫೇವರಬಲ್ ಆಗುತ್ತೆ. ಈಗ ಬಂದ್ಬೇಡ ಮನೆಯಲ್ಲಿ ಇರಿಟೇಷನ್ ಅಲ್ಲ ನೋಡಿ, ಯಾವಾಗ ಮನೆಯಲ್ಲಿ ಒಂದು ಜಗಳ ಆಗುತ್ತಲ್ವಾ, ಯಾವಾಗ್ಲೂ ಕೂಡ ಯಾವಾಗಲೂ ಫ್ರಸ್ಟ್ರೇಷನ್ ಇರುತ್ತೆ, ಜಗಳ, ಇರಿಟೇಷನ್, ಮಾರಾಮಾರಿ, ಅದು ಇದು ಮಾಮೂಲಿಯಾಗಿ ತುಂಬಾ ಮನೆಯಲ್ಲಿ ನೋಡಿದ್ದೀನಿ ನಾನು. ಇರುತ್ತೆ, ಬೆಳಿಗ್ಗೆ ಎದ್ದ ತಕ್ಷಣನೇ ಶುರು ಆಗುತ್ತೆ. ಓಕೆ, ಸೊ ಇದು ಇದ್ದಾಗ ಏನಾಗುತ್ತೆ, ಇದ್ದಾಗ ಒಂದನೇದಾಗ ಏನಾಗುತ್ತೆ, ಮನೆಯ ಶಾಂತ ವಾತಾವರಣ ಅಂತೂ ಕೆಟ್ಟೋಯ್ತು. ಈಗ ಆನಂತರ ನಿಮ್ಗೆ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಈ ಪ್ರಾಬ್ಲಮ್ ಬರುವುದು ಯಾವ್ದ್ರಿಂದ, ಅದು ಮುಖ್ಯ. ಈ ಪ್ರಾಬ್ಲಮ್ ಬರುವುದು ನಿಮ್ಗೆ ಜಾತಕದಲ್ಲಿ ಕುಜ ಮಹಾರಾಜ ಕೆಟ್ಟೋಗಿದ್ದಾನೆ ಅಂದಾಗ ಮೇ ಬಿ ನಿಮ್ಗೆ ಸಮಸ್ಯೆ ಆಗುತ್ತೆ. ಕುಜನ ಪಾಸಿಟಿವ್ ಇಂಪ್ಯಾಕ್ಟ್ ಏನಿರ್ತದೆ, ಅದು ಬಹಳ ವಿಶೇಷವಾಗಿ ಯಾರಿಗೋದ್ರೂ ಸಹಾಯ ಮಾಡುವಂಥದ್ದು, ಆನಂತರ ರೆಸ್ಪಾನ್ಸಿಬಿಲಿಟಿ ತಗೊಳ್ಳುವಂಥದ್ದು, ಎಮರ್ಜೆನ್ಸಿಲಿ ಹೆಲ್ಪ್ ಮಾಡುವಂಥದ್ದು, ಅವ್ರಿಗೆ ಯಾವುದೋ ಒಂದು ರೂಪದಲ್ಲಿ ಅವ್ರನ್ನ ರಕ್ಷಣೆ ಮಾಡುವಂಥದ್ದು ಅಲ್ವಾ. ಮನೆಯಲ್ಲಿ ಕೂಡ ಎಲ್ಲರನ್ನ ಒಟ್ಟು ಸೇರಿಸಿಕೊಂಡು ಒಂದು ಕುಟುಂಬ ಅಂತ ಏನಿರ್ತದೆ, ಅದು ಕುಜನಿಗೆ ಸಂಬಂಧಪಟ್ಟದ್ದು. ಆ ಕುಟುಂಬ ಅಂತ ಏನುಂಟು, ಕೂಡು ಕುಟುಂಬ. ಆ ಕೂಡು ಕುಟುಂಬ ಕುಜ. ಹಾಗಾದ್ರೆ ಕೂಡು ಕುಟುಂಬದಲ್ಲಿರುವುದು, ಎಲ್ಲರ ರಕ್ಷಣೆಯನ್ನ ನೋಡುವುದು, ಖುಷಿಯಲ್ಲಿರುವುದು, ಸಂತೋಷ ಪಡೋದು, ಇದೆಲ್ಲ ಕುಜನ ಒಂದು ಪಾಸಿಟಿವ್ ಇಂಪ್ಯಾಕ್ಟ್. ಇದು ಅದೇ ನೆಗೆಟಿವ್ ಇಂಪ್ಯಾಕ್ಟ್ ಬಂದಾಗ ಏನಾಗುತ್ತೆ, ಜಗಳ ಮಾಡೋದು, ಮಾರಾಮಾರಿ, ಹೊಡೆದಾಟ, ಯಾರೋ ಮನಸ್ಸನ್ನು ನೋಯಿಸುವುದು, ಚುಚ್ಚುವುದು, ಬೇಡದ ಮಾತುಗಳನ್ನು ಹೇಳಿ, ಇದೆಲ್ಲ ಕುಜನ ಒಂದು ನೆಗೆಟಿವ್ ಇಂಪ್ಯಾಕ್ಟ್. ಹಾಗಾದ್ರೆ ನಾವು ಮುಖ್ಯವಾಗಿ ಪರಿಗಣಿಸ್ಬೇಕಂದ್ರೆ, ಎಲ್ಲೊಂದ್ ಕಡೆ ಕುಜ ಕೆಟ್ಟೋದಾಗಲೇ ಮನೆಯಲ್ಲಿ ನಿಮ್ಗೆ ಆ ಒಂದು ಫ್ರಸ್ಟ್ರೇಷನ್ ಕ್ರಿಯೇಟ್ ಆಗುತ್ತೆ. ಯಾರ ಮನೆಯಲ್ಲಿ ಜಗಳ ಇದೆ ಆ ಮನೆಯಲ್ಲಿ ಸಾಲಾನು ಇರುತ್ತೆ. ಸರ್ ನಮ್ಮ ಮನೇಲಿ ಜಗಳ ಇದೆ ಸರ್, ಸಾಲಾನೇ ಇಲ್ಲ ಸರ್, ಏನು ತೊಂದರೆ ಇಲ್ಲ. ಹಾಗಾದ್ರೆ ನಿಮ್ಮ ಮನೆಯಲ್ಲಿ ಅನಾರೋಗ್ಯ ಇದೆ. ಅರ್ಥ ಆಯ್ತಾ ನಿಮ್ಗೆ? ಯಾವ್ದೋ ಅನಾರೋಗ್ಯ ಇರ್ತದೆ, ಯಾವ್ದೋ ಸಾಲ ಇರ್ತದೆ, ಅಥವಾ ಸಾಲನೂ ಇಲ್ಲ, ಅನಾರೋಗ್ಯನೂ ಇಲ್ಲ, ಭೂಮಿ ವಿಚಾರ ಸಮಸ್ಯೆ ಇರ್ತದೆ, ಕೋರ್ಟ್ ಕಚೇರಿ ಅಲಿತಾ ಇರ್ತೀರಾ, ಏನಾದ್ರೂ ಒಂದು ಪ್ರಾಬ್ಲಮ್ ಅಲ್ವಾ. ಒಂದು ಇಂಥದ್ದೇ ಅಂತ ಹೇಳಕ್ಕಾಗಲ್ಲ, ಯಾವುದೇ ಒಂದು ರೂಪದಲ್ಲಿ ಪ್ರಾಬ್ಲಮ್, ಅದು ರಿಲೇಟೆಡ್ ಟು ಮಂಗಳ, ರಿಲೇಟೆಡ್ ಟು ಮಾರ್ಸ್, ರಿಲೇಟೆಡ್ ಟು ಕುಜನಿಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್ ಅಲ್ಲಿ ಬಂದೇ ಬರುತ್ತೆ. ಅದು 100% ಇರುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಕೆಲವ್ರಿಗೆ ಏನಾಗುತ್ತೆ, ಏನು ಇರುದಿಲ್ಲ, ಸಾಲ ಹೆಚ್ಚು ಮಾಡಿಸ್ಬಿಡ್ತಾನೆ ಆತ. ಇನ್ನು ಕೆಲವ್ರಿಗೆ ಏನು ಇರುದಿಲ್ಲ, ಭೂಮಿ ವಿಚಾರದಲ್ಲಿ ಪ್ರಾಬ್ಲಮ್ ಕೊಟ್ಟು ಬಿಡ್ತಾನೆ ಆತ. ಇನ್ನು ಕೆಲವ್ರಿಗೆ ಏನು ಇರುದಿಲ್ಲ, ಪ್ಯಾಂಕ್ರಿಯಾಸ್ ಅಲ್ಲಿ ಡ್ಯಾಮೇಜ್ ಮಾಡಿ ಬಿಡ್ತಾನೆ. ಆನಂತರ ನಿಮ್ಗೆ ಬ್ಲಡ್ ಶುಗರ್ ಜಾಸ್ತಿ ಆಗ್ಲಿಕ್ಕೆ ಶುರು ಆಗುತ್ತೆ. ಕೆಲವ್ರಿಗೆಲ್ಲ ಪ್ರೆಷರ್ ಬರ್ಲಿಕ್ಕೆ ಶುರು ಆಗುತ್ತೆ. ಕೆಲವ್ರಿಗೆಲ್ಲ ಕಣ್ಣಿನ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಇನ್ನು ಕೆಲವ್ರಿಗೆಲ್ಲ ಬ್ಲಡ್ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಇನ್ನು ಕೆಲವ್ರಿಗೆಲ್ಲ ಒಡ ಹುಟ್ಟಿದವ್ರ ಜೊತೆ ಪ್ರಾಬ್ಲಮ್ ಆಗುತ್ತೆ. ಇನ್ನು ಕೆಲವರಿಗೆಲ್ಲ ಕೋರ್ಟ್ ಕಚೇರಿ ಅಲಿಯುವಂತ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಸೊ ಇದೆಲ್ಲ ಪ್ರಾಬ್ಲಮ್ ಬರುವಂತ ಸಾಧ್ಯತೆ ಅಂತೂ ಇರ್ತದೆ. ಹಾಗಾದ್ರೆ ಇದೆಲ್ಲ ಪ್ರಾಬ್ಲಮ್ನ ಮೂಲ
ಮಂಗಳ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದು ವಿಚಾರ ಏನಂದ್ರೆ, ಯಾವಾಗ ಜಾತಕದಲ್ಲಿ ಮಂಗಳ ಅಫ್ಲಿಕ್ಷನ್ ನಲ್ಲಿ ಇರ್ತಾನಲ್ವಾ, ಆವಾಗ ಆತನ ಮನೆಯಲ್ಲಿ ಏನಾದ್ರು ಯೋಗಕಾರಕ ಪ್ಲಾನೆಟ್ಸ್ ಇದ್ದಾಗ, ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ, ಜಾತಕದಲ್ಲಿ ಮಂಗಳನಿಗೆ 2 ಮನೆ ಕೊಟ್ಟಿದ್ದಾರೆ. ಒಂದು ಮನೆ ಮೇಷರಾಶಿ, ಮತ್ತೊಂದು ಮನೆ ವೃಶ್ಚಿಕ ರಾಶಿ. ಇನ್ನು ಮಂಗಳ ಎಲ್ಲಿ ಕೂತಿದಾನೋ ಅಲ್ಲಿ. ಓಕೆ, ಹಾಗಾದ್ರೆ ಮೇಷ ಮತ್ತೆ ವೃಶ್ಚಿಕ ರಾಶಿಯಲ್ಲಿ ಯಾರಾದ್ರೂ ಯೋಗಕಾರಕ ಪ್ಲಾನ್ಸ್ ಬಂದು ಸೇರ್ಕೊಂಡ್ಬಿಟ್ರು, ಸುಖ ಕೊಡುವಂತ ಪ್ಲಾನ್ಸ್ ಬಂದು ಸೇರ್ಕೊಂಡ್ಬಿಟ್ರು, ಅದ್ರ ಜೊತೆಗೆ ನಿಮ್ಮ ಮಂಗಳ ಕೆಟ್ಟೋಗ್ಬಿಟ್ಟಿದ್ದಾನೆ, ನಿಮ್ಮ ಒಂದು ಕೆಲಸ ಬರೀ ಜಗಳ ಮಾಡುವಂತದ್ದೇ, ಕಾಲ್ಗರ್ಗೊಂಡು ಜಗಳ ಮಾಡ್ತೀರಾ, ತೊಂದರೆ ಕೊಡ್ತೀರಾ, ಫ್ರಸ್ಟ್ರೇಷನ್ ಎಲ್ಲ ಇದೆ. ಅವಾಗ ಏನಾಗುತ್ತೆ, ಸುಖಕ್ಕೆ ಸಂಬಂಧಪಟ್ಟಂತ ಪ್ಲಾನೆಟ್ಸ್ ಮಂಗಳನ ರಾಶಿಯಲ್ಲಿ ಯಾರಿದ್ದಾರೆ, ನಿಮ್ಗೆ ಕಂಫರ್ಟ್ ಕೊಡುವಂತ ಪ್ಲಾನೆಟ್ಸ್ ಯಾರಿದ್ದಾರೆ, ಯೋಗಕಾರಕ ಪ್ಲಾನೆಟ್ಸ್ ಯಾರಿದ್ದಾರೆ, ಹಣಕಾಸು ಕೊಡೋ ಪ್ಲಾನೆಟ್ಸ್ ಯಾರಿದ್ದಾರೆ, ಬುದ್ಧಿ ಕೊಡೋ ಪ್ಲಾನೆಟ್ಸ್ ಯಾರಿದ್ದಾರೆ, ಅವ್ರ ಕೆಲಸನೇ ಮಾಡಲ್ಲ, ಅಲ್ಲಿಗೆ ಫಿನಿಶ್. ಓಕೆನಾ? ಅವ್ರು ಕೂಡ ಫ್ರಸ್ಟ್ರೇಷನ್ ಒಳಗಾಗ್ತಾರೆ, ನಿಮ್ಮ ಎಲ್ಲ ಕಂಫರ್ಟಬಿಲಿಟಿ ಹೊರಟೋಗುತ್ತೆ. ಅರ್ಥ ಆಗುತ್ತಾ ನಿಮ್ಗೆ? ಯಾಕಂದ್ರೆ ನಾವು ಯಾವುದೇ ಒಂದು ಕೆಲಸ ಮಾಡಿದಾಗಲೂ ಕೂಡ ಯಾವುದೇ ಒಂದು ರೂಪದಲ್ಲಿ ಅದು ಒಂದು ಪ್ಲಾನೆಟ್ ನ ಮುಖಾಂತರನೇ ಇರ್ತದೆ. ಆ ಪ್ಲಾನೆಟ್ ಅಲ್ಲಿ ಆಕ್ಟಿವೇಟ್ ಆಗುತ್ತೆ, ಒಳ್ಳೆ ರೂಪದಲ್ಲಿ ಕೆಟ್ಟ ರೂಪದಲ್ಲಿ, ಎರಡರಲ್ಲಿ ಒಂದು ಕಡೆ ಆಕ್ಟಿವೇಟ್ ಅಂತ ಆಗುತ್ತೆ. ಆವಾಗ ಅದರ ಒಳ್ಳೆ ರಿಸಲ್ಟ್ ಅಥವಾ ಕೆಟ್ಟ ರಿಸಲ್ಟ್ 100% ನಾವು ಅನುಭವಿಸಬೇಕಾದಂತ ಅನಿವಾರ್ಯತೆ. ಹಾಗಾದ್ರೆ ಇದಕ್ಕೆ ಏನಪ್ಪಾ ಮಾಡ್ಬೋದು ಅಲ್ವಾ? ಇನ್ನೊಂದು ವಿಚಾರ ಏನಂದ್ರೆ, ಮನೆಯಲ್ಲಿ ಅಗ್ನಿ ಅಂದ್ರೆ ನಿಮ್ಮ ಫ್ಲೇಮ್. ಹಾಗಾದ್ರೆ ಇದನ್ನ ಎಲ್ಲಿ ಇಟ್ಟಿದ್ದೀರಾ, ಇದು ಕೂಡ ಒಂದು ದೊಡ್ಡ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ. ಹಾಗಾದ್ರೆ ಅಗ್ನಿ ಅಂದ್ರೆ ನಿಮ್ಮ ಒಲೆ. ಹಾಗಾದ್ರೆ ಅಡುಗೆ ಮಾಡುವ ಒಲೆಯನ್ನ ಎಲ್ಲಿಟ್ಟಿದ್ದೀರಾ, ಅದು ಎಣಿಸ್ಕೊಳ್ಳಿ ಸೌತ್ ಈಸ್ಟ್ ಅಲ್ಲೇ ಇದೆ, ಆದ್ರೂ ಕೂಡ ಅದೇನೋ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾ ಉಂಟು ಅಂತ ಆಯ್ತು. ಓಕೆ, ಸೌತ್ ಅಲ್ಲೇ ಇದೆ ಪರವಾಗಿಲ್ಲ, ಆದ್ರೂ ನೆಗೆಟಿವ್ ಇಂಪ್ಯಾಕ್ಟ್ ಇದೆ. ಸೌತ್ ಆಫ್ ಸೌತ್ ಈಸ್ಟ್ ಅಲ್ಲಿ ಇದೆ, ಪರವಾಗಿಲ್ಲ, ಆದ್ರೂ ನೆಗೆಟಿವ್ ಇಂಪ್ಯಾಕ್ಟ್ ಇದೆ. ಅಂದ್ರೆ ಅದರ ಜಾಗ ಅದೇ, ಸೌತ್ ಈಸ್ಟ್ ಸೌತ್ ಅಂದ್ರೆ ದಕ್ಷಿಣದ ಆಗ್ನೇಯ. ಇದು ನೀವು ಗ್ಯಾಸ್ ಸ್ಟವ್ ಅನ್ನು ಇಟ್ಕೊಳ್ಳುವಂತ ಜಾಗ, ಇಟ್ಕೊಳ್ಬಹುದು ನೀವು, ಇಲ್ಲ ಅಂತ ಹೇಳಲ್ಲ. ಬಟ್ ಅಲ್ಲೇನಾಗುತ್ತೆ, ಮನೆಯಲ್ಲಿ ಜಗಳ, ವಿಪರೀತ ಇರಿಟೇಷನ್, ಫ್ರಸ್ಟ್ರೇಷನ್. ಹಾಗಾದ್ರೆ ಅಲ್ಲಿ ಇಟ್ಟಂತ ಗ್ಯಾಸ್ ಸ್ಟವ್ ಕೂಡ ನಿಮ್ಗೆ ಅದು ಯಾವುದೋ ಒಂದು ರೂಪದಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅಂತ 100% ಇಂಡಿಕೇಶನ್. ಓಕೆ, ಸೊ ನಾನು ನಿಮ್ಗೆ ಸೊಲ್ಯೂಷನ್ ಹೇಳ್ಕೊಡ್ತೇನೆ, ಎಲ್ಲೆಲ್ಲಿ ನಿಮ್ಮ ಫ್ಲೇಮ್ ಬಂದಾಗ ನೀವೇನ್ ಮಾಡ್ಬೇಕಂತ, ಅದನ್ನ ಹೇಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯತೆ ಉಂಟು. ಬಟ್ ಪ್ರಿಕಾಷನ್ ಏನುಂಟು ನಿಮ್ಗೆ ಇಲ್ಲಿ ಬಹಳ ವಿಶೇಷವಾಗಿ ಅರ್ಥ ಮಾಡ್ಕೊಳ್ಳಿ. ಯಾರಿಗೆ ಮನೆಯಲ್ಲಿ ತುಂಬಾ ಜಗಳ ಇದೆ, ಯಾರ ಮನೆಯಲ್ಲಿ ತುಂಬಾ ಫ್ರಸ್ಟ್ರೇಷನ್ ಇದೆ, ಒಬ್ಬರನ್ನ ನೋಡಿದ್ರೆ ಒಬ್ಬರಿಗೆ ಆಗುದಿಲ್ಲ ಅಂತವ್ರು ಮಾತ್ರ ಇದನ್ನ ಮಾಡ್ಕೊಳ್ಳಿ, ಬೇರೆಯವ್ರಿಗೆ ಅದು ಅಗತ್ಯ ಇಲ್ಲ. ಓಕೆನಾ? ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಓಕೆನಾ? ಆನಂತರ ಭೂಮಿ ವಿಚಾರ ಸಮಸ್ಯೆ ಉಂಟು, ಅದೆಲ್ಲ ಉಂಟು, ಅದು ಅವ್ರು ಕೂಡ ಮಾಡ್ಕೊಳ್ಬಹುದು, ಏನು ತೊಂದರೆ ಇಲ್ಲ. ಸರ್ ಏನಿಲ್ಲ ಸರ್, ನಾವು ಸುಖಿ ಜೀವನ, ನಮ್ಗೆ ಏನ್ ಸಮಸ್ಯೆನೇ ಇಲ್ಲ, ಕುಜನ ರಿಲೇಟೆಡ್ ಕೂಡ ಇಲ್ಲ, ಮನೆಯಲ್ಲಿ ಭೂಮಿ ವಿಚಾರ ಕೂಡ ಇಲ್ಲ, ಆರೋಗ್ಯ ಕೂಡ ಇಲ್ಲ, ಮನೆಯಲ್ಲಿ ಯಾವುದೇ ಜಗಳಗಳಿಲ್ಲ, ನನ್ನ ವಿಡಿಯೋ ನೋಡಿ ಎಂಜಾಯ್ ಮಾಡಿ, ಪರಿಹಾರ ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತೇನೆ. ಓಕೆನಾ? ಸುಮ್ಮನೆ ಏನೋ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ಇನ್ನೊಂದು ವಿಚಾರ ಏನಂದ್ರೆ, ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಅದನ್ನ ಬರಿಬೇಡಿ, ಸರ್ ನನ್ನ ಕುಜ ಇಲ್ಲಿದ್ದಾನೆ ನಾನೇನ್ ಮಾಡ್ಬೇಕು, ಸರ್ ನನ್ನ ಕುಜ ಇಲ್ಲಿದ್ದಾನೆ ನಾನೇನ್ ಮಾಡ್ಬೇಕು. ಅದೆಲ್ಲ ಅಷ್ಟು ಸುಲಭದಲ್ಲಿ ಆನ್ಸರ್ ಮಾಡ್ಲಿಕ್ಕೆ ಆಗಲ್ಲ. ಜಾತಕವನ್ನು ಪೂರ್ತಿ ನೋಡ್ಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗಂತೂ ಖಂಡಿತ ಉಂಟು. ಪೂರ್ತಿ ನೋಡಿದ ನಂತರ ಡಿಸಿಷನ್ ತಗೊಳ್ಬೇಕು ನಾವು ಯಾವ ಪರಿಹಾರವನ್ನ ಮಾಡ್ಬೇಕಂತ. ಬಟ್ ಒಂದು ನಾರ್ಮಲ್ ವೇಯಲ್ಲಿ ಪರಿಹಾರ ಹೇಳಿಕೊಡ್ತೇನೆ, ಅದನ್ನ ಯಾರು ಕೂಡ ಮಾಡ್ಬೋದು, ಏನು ಸಮಸ್ಯೆ ಆಗಲ್ಲ. ಪ್ರಾಬ್ಲಮ್ ಇದ್ದಾಗ ಅದನ್ನ ಮಾಡಿದಾಗ ಸಮಸ್ಯೆ ಇಲ್ಲ, ಪ್ರಾಬ್ಲಮೇ ಇಲ್ಲ ಅದನ್ನ ಪರಿಹಾರ ಮಾಡ್ಲಿಕ್ಕೆ ಹೋಗುವಂತ ಅಗತ್ಯ ಇಲ್ಲ. ಹಾಗಾದ್ರೆ ನಿಮ್ಮ ಮನೆಯಲ್ಲಿ ಕಿಚನ್ ಎಲ್ಲೆಲ್ಲಿ ಬಂದಾಗ, ಅಥವಾ ನಿಮ್ಮ ಮನೆಯಲ್ಲಿ ಫ್ಲೇಮ್ ಅನ್ನ ಎಲ್ಲಿಟ್ಟಿದ್ದೀರಾ, ಮೇ ಬಿ ಅದು ಸಮಸ್ಯೆಯನ್ನ ಕ್ರಿಯೇಟ್ ಮಾಡ್ತಾನೆ. ಯಾಕಂದ್ರೆ ಅಗ್ನಿ ರಿಲೇಟೆಡ್ ಟು ಮಂಗಳ. ಹಾಗಾದ್ರೆ ನಿಮ್ಮ ಮನೆಯಲ್ಲಿ ಜಗಳ ಅಥವಾ ಫ್ರಸ್ಟ್ರೇಷನ್ ಉಂಟು ಅಂತಾದಾಗ ನೀವು ಅಗ್ನಿ ಇಟ್ಟ ಜಾಗ ಕೂಡ ಸಮಸ್ಯೆ ಉಂಟು ಅಂತ ಅರ್ಥ. ಹಾಗಾದ್ರೆ ಅಗ್ನಿಯ ಒಂದು ಇಂಪ್ಯಾಕ್ಟ್ ಅನ್ನ ಕಡಿಮೆ ಮಾಡೋದು ಹೇಗೆ, ಅದರ ಟೆಕ್ನಿಕ್ ಅನ್ನ ಹೇಳಿಕೊಡ್ತೇನೆ. ಅದಕ್ಕಿಂತಲೂ ಮುಂಚೆ ಇದೇ ಬರುವ ಅಕ್ಟೋಬರ್ 12ರಿಂದ 15ನೇ ತಾರೀಕಿನವರೆಗೆ, ಅಕ್ಟೋಬರ್ 12ರಿಂದ 15ನೇ ತಾರೀಕಿನವರೆಗೆ ನಾವು ಬೆಂಗಳೂರಿನಲ್ಲಿ ಅಪಾಯಿಂಟ್ಮೆಂಟ್ಗೋಸ್ಕರ ಇರ್ತೇವೆ. ಓಕೆನಾ? ಸೊ ಈ ಸಂದರ್ಭದಲ್ಲಿ ಯಾರಿಗಾದ್ರೂ ಮನೆಯಲ್ಲಿ ವಾಸ್ತು ಮಾಡಿಸಬೇಕೆನ್ನೋ ಇಚ್ಛುಕರು ನಮ್ಮನ್ನ ಸಂಪರ್ಕಿಸಿ ಅಪಾಯಿಂಟ್ಮೆಂಟ್ ಅನ್ನ ಪಡ್ಕೊಳ್ಳಿ. ಮನೆಯಲ್ಲಿ ವಾಸ್ತು ಪ್ರಿಪೇರ್ ಮಾಡ್ಬೇಕಂತ ಒಂದು ರೀಸನೇಬಲ್ ಪ್ರೈಸ್ ಅಲ್ಲಿ ನಾವು ಮನೆಯ ವಾಸ್ತುವನ್ನ ಪ್ರಿಪೇರ್ ಮಾಡಿ ಕೊಡ್ತೇವೆ. ಓಕೆ, ಹಾಗಾದ್ರೆ ಇಲ್ಲಿ ಫೋನ್ ನಂಬರ್ ಕೊಟ್ಟಿದ್ದೇನೆ ನೋಡಿ, ಇಲ್ಲಿ ಫೋನ್ ನಂಬರ್ ಇದೆ 7353361648. ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ಅಪಾಯಿಂಟ್ಮೆಂಟ್ ಅನ್ನ ಫಿಕ್ಸ್ ಮಾಡ್ಕೊಳ್ಳಿ, ಬಹಳ ಫೇವರಬಲ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಇದೇ ಬರುವ ಅಕ್ಟೋಬರ್ 15ನೇ ತಾರೀಕಿನವರೆಗೆ, ಅಕ್ಟೋಬರ್ 12ರಿಂದ 15ನೇ ತಾರೀಕಿನವರೆಗೆ ನಾವು ಬೆಂಗಳೂರಿನಲ್ಲಿ ಮೊಕ್ಕಾಂ ಹೂಡಿರ್ತೇವೆ. ಅಲ್ಲಿ ಬಹಳ ವಿಶೇಷವಾಗಿ ಯಾರಿಗೆಲ್ಲ ಬೆಂಗಳೂರಿನ ಆಸುಪಾಸಲ್ಲಿ ವಾಸ್ತು ಮಾಡಿಸಬೇಕು ಅವರೆಲ್ಲರೂ ನಮ್ಮನ್ನ ಸಂಪರ್ಕ ಮಾಡಬಹುದು. ನಿಮ್ಮ ಒಂದು ಅಪಾಯಿಂಟ್ಮೆಂಟ್ ಅನ್ನ ಕಾದಿರಿಸ್ಕೊಳ್ಳಿ, ತುಂಬಾನೇ ಫೇವರಬಲ್ ಆಗಿದೆ. ಆನಂತರ ಯಾರಿಗೆಲ್ಲ ಆನ್ಲೈನ್ ಪ್ರಿಡಿಕ್ಷನ್ ಬೇಕು, ಆನ್ಲೈನ್ ಜಾತಕ ತೋರಿಸಬೇಕು, ಅದು ಇದೇ ನನ್ನ ವಾಟ್ಸಪ್ ನಂಬರ್. ಆ ವಾಟ್ಸಪ್ ನಂಬರ್ಗೆ ನಿಮ್ಮ ಒಂದು ಡೀಟೇಲ್ ಅನ್ನು ಸೆಂಡ್ ಮಾಡಬಹುದು. ಮತ್ತೆ ನಮ್ದೊಂದು ನಾಮಿನಲ್ ಫೀಸ್ ಇರ್ತದೆ, ಜಾತಕ ನೋಡ್ಲಿಕ್ಕೆ 1,000 ರೂಪಾಯಿಗಳನ್ನ ನಾವು ಚಾರ್ಜ್ ಮಾಡ್ತೇವೆ. ಆ ಚಾರ್ಜ್ ಅನ್ನ ನೀವು ಹಾಕಿ ಸ್ಕ್ರೀನ್ ಶಾಟ್ ಕಳಿಸಿ ನಿಮ್ಮ ಒಂದು ಡೀಟೇಲ್ ಅನ್ನು ಸೆಂಡ್ ಮಾಡಿದ್ರೆ ಒಂದು ದಿನ ಬಿಟ್ಟು ನಿಮ್ಗೆ
ಅದರ ಬಗ್ಗೆ ಎಲ್ಲಾ ಡೀಟೇಲ್ ಅನ್ನು ಕೊಡ್ತೇವೆ ನಾವು, ಜೊತೆಗೆ ಪರಿಹಾರಗಳನ್ನು ಕೂಡ ಹೇಳಿಕೊಡ್ತೇವೆ. ಅದು ಕೂಡ ಬಹಳ ಫೇವರಬಲ್ ಆಗುತ್ತೆ. ಯಾರಿಗೆಲ್ಲ ಆನ್ಲೈನ್ ಜಾತಕ ವಿಮರ್ಶೆ ಮಾಡಿಸ್ಬೇಕು ಅವರು ಕೂಡ ಈ ಒಂದು ನಂಬರ್ 7353361648 ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ, ಬಹಳ ಫೇವರಬಲ್ ಆಗುತ್ತೆ. ವಾಸ್ತು ಮಾಡಿಸ್ಕೊಳ್ಬೇಕನ್ನೋ ತೀವ್ರ ಇಚ್ಛುಕರು ಕೂಡ ಏನ್ ಮಾಡ್ಬೋದು, ನಮ್ಗೆ ಕರೆ ಮಾಡಿ ನಿಮ್ಮ ಒಂದು ಅಪಾಯಿಂಟ್ಮೆಂಟ್ ಅನ್ನ ಫಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಒಂದು ರೀಸನೇಬಲ್ ಪ್ರೈಸ್ ಅಲ್ಲಿ ಖಂಡಿತ ನಿಮ್ಮ ಮನೆಯನ್ನ ವಾಸ್ತು ಪ್ರಕಾರ ಪ್ರಿಪೇರ್ ಮಾಡಿ ಕೊಡುವಂತ ಜವಾಬ್ದಾರಿ ನಮ್ದು, ಮಾಡಿಯೇ ಕೊಡ್ತೇವೆ. ಬಹಳ ಫೇವರಬಲ್ ಆಗುತ್ತೆ. ಈಗ ಮನೆಯಲ್ಲಿ ಏನಾಗುತ್ತೆ, ಈಗ ಮನೆಯಲ್ಲಿ ಏನಾದ್ರೂ ನಾವು ಅಡುಗೆ ಕೋಣೆಯನ್ನ ಇಲ್ಲಿಂದ ನಾರ್ತ್ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಹೀಗೆ, ಓಕೆನಾ, ಇಷ್ಟು ಜಾಗದಲ್ಲಿ ಇಟ್ಟಿದ್ದೀರಿ ಅಂದಾಗ ಅದು ಮೇ ಬಿ ಅದು ಸಮಸ್ಯೆ ನಿಮ್ಗೆ, ಓಕೆನಾ, ಅರ್ಥ ಆಗುತ್ತಾ? ನಾರ್ತ್ ಅಲ್ಲಿ ಏನಾದ್ರೂ ನೀವು ಅಡುಗೆ ಕೋಣೆಯನ್ನ ಮಾಡ್ಕೊಂಡಿದ್ರೆ ಅದು ನಿಮ್ಗೆ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಿಯೇ ಮಾಡ್ತದೆ. ಇಲ್ಲಿವರೆಗೂ ಕೂಡ ಇದು ನಾರ್ತ್, ಓಕೆ. ಇಲ್ಲಿ ಈಗ ಅಡುಗೆಯ ಫ್ಲೇಮ್ ಅನ್ನ ಇಟ್ಕೊಂಡಿದ್ದೀರಿ ಅಂದಾಗ ಅದು ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಮಾಡಿಯೇ ಮಾಡುತ್ತೆ ನಿಮ್ಗೆ, ಯಾವುದೋ ಒಂದು ರೂಪದಲ್ಲಿ. ಅಂದ್ರೆ ನಾನೇನ್ ಹೇಳಿದೆ, ಮನೆಯಲ್ಲಿ ನಾನು ಹೇಳಿದಂತಹ ಎನ್ವೈರನ್ಮೆಂಟ್ ಉಂಟು ಅಂತಾದಾಗ ಮನೆಯಲ್ಲಿರುವಂತಹ ಫ್ಲೇಮ್ ಕೂಡ ನಿಮ್ಗೆ ತೊಂದರೆ ಕೊಡ್ತಾ ಉಂಟು ಅಂತಲೇ ಅರ್ಥ. ಹಾಗಾದ್ರೆ ಏನ್ ಮಾಡ್ಬೇಕು, ಯಾವಾಗ ಉತ್ತರದ ಭಾಗದಲ್ಲಿ ಇಷ್ಟು ಜಾಗದಲ್ಲಿ ನೀವು ಅಡುಗೆ ಕೋಣೆಯನ್ನ ಮಾಡ್ಕೊಂಡಿದ್ದೀರಿ, ಅಲ್ಲಿ ಫ್ಲೇಮ್ ಇಟ್ಕೊಂಡಿದ್ದೀರಿ ಅಂದಾಗ ನಾನು ಹೇಳ್ತೀನಿ, ಫ್ಲೇಮ್ ನ ಕೆಳಗಡೆಗೆ ಒಂದು ಗ್ರೀನ್ ಕಲರ್ ಟೇಪ್ ಅನ್ನ ಅಂಟಿಸ್ಬಿಡಿ ಅಂತ ಹೇಳ್ತೇನೆ ಅಲ್ವಾ. ಈಗ ನಿಮ್ಮ ಇಷ್ಟು ಪಾರ್ಟ್ ಏನಿದೆ, ಈಗ ಇಷ್ಟು ಪಾರ್ಟ್ ಏನಿದೆ, ನಿಮ್ಮ ಫ್ಲೇಮ್ ಇಟ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳಿ, ಇಷ್ಟು ಪಾರ್ಟ್ಗೆ ಕೂಡ ಒಳಗಿಂದ, ಓಕೆ, ಎಲ್ಲ ಅದನ್ನ ಎತ್ತಿ ಅಲ್ಲಿ ಪ್ಲಾಟ್ಫಾರ್ಮ್ ಏನಿದೆ ಅಲ್ಲಿ ಗ್ರೀನ್ ಕಲರ್ ಟೇಪ್ ಅನ್ನ ಅಂಟಿಸ್ಬಿಡಿ. ಗ್ರೀನ್ ಕಲರ್ ಟೇಪ್ ನಿಮ್ಗೆ ಆರಾಮಾಗಿ ಸಿಗುತ್ತೆ, ಆನ್ಲೈನ್ ಅಲ್ಲಿ ಸಿಗುತ್ತೆ, ಅಂಟಿಸ್ಬಿಡಿ ಅಂತ ಹೇಳ್ತೇನೆ. ಅದರ ಮೇಲೆ ಗ್ಯಾಸ್ ಸ್ಟವ್ ಅನ್ನ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ, ಇಲ್ಲಿ ಏನ್ ನಿಮ್ಗೆ ಅಗ್ನಿಯಿಂದ ಸಮಸ್ಯೆ ಬರಬೇಕು ಅದು ಬರಲ್ಲ. ಅದು ಬಹಳ ಫೇವರಬಲ್ ಇಂಪ್ಯಾಕ್ಟ್ ಅನ್ನ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡುತ್ತೆ. ಆ ನಂತರ ನಿಮ್ಮ ಪೂರ್ವದ ಭಾಗ ಇಷ್ಟು, ಓಕೆನಾ, ಇಷ್ಟು ಜಾಗ, ಅದರಲ್ಲಿ ಪೂರ್ವದ ಆಗ್ನೇಯ, ಪೂರ್ವ ಈಶಾನ್ಯ, ಪೂರ್ವ ಮತ್ತೆ ಪೂರ್ವ ಆಗ್ನೇಯ, ಇಷ್ಟು ಜಾಗ ಬರುತ್ತೆ. ಈ ಜಾಗದಲ್ಲಿ ಫ್ಲೇಮ್ ಇಟ್ಕೊಂಡಿದ್ದೀರಿ ಅಂದಾಗ ಪ್ರಾಬ್ಲಮ್ ಅಂತೂ ನಾನು ಹೇಳಲ್ಲ, ಪ್ರಾಬ್ಲಮ್ ಅಂತ ಹೇಳುವುದಿಲ್ಲ, ಬಟ್ ಮನೆಯಲ್ಲಿ ಅಂತ ಜಗಳ ಇದೆ, ಮನೆಯಲ್ಲಿ ಅಂತ ಪ್ರಾಬ್ಲಮ್ ಇದೆ, ಮನೆಯಲ್ಲಿ ತೊಂದರೆ ಇದೆ ಅಂದಾಗ ಇಲ್ಲಿ ಏನ್ ಮಾಡ್ಬೇಕಾಗುತ್ತೆ, ನೀವು ಇಲ್ಲೇನಾದ್ರೂ ನೀವು ಫ್ಲೇಮ್ ಅನ್ನ ಇಟ್ಕೊಂಡಾಗ ಈ ಪಾರ್ಟ್ ಅಲ್ಲಿ ಫ್ಲೇಮ್ ಇದೆ ಅಂದಾಗ ಇಲ್ಲಿ ಆ ಒಂದು ಗ್ಯಾಸ್ ಸ್ಟವ್ ನ ಕೆಳಗಡೆ, ಓಕೆ, ಗ್ಯಾಸ್ ಸ್ಟವ್ ನ ಕೆಳಗಡೆ ಯೆಲ್ಲೋ ಕಲರ್ ಟೇಪ್ ಅನ್ನ ಹಚ್ಚಿಬಿಡಿ ಅಂತ ಹೇಳ್ತೇನೆ. ಯೆಲ್ಲೋ ಕಲರ್ ಟೇಪ್ ಅನ್ನ ಹಚ್ಚಿಬಿಟ್ಟು ಅದರ ಮೇಲೆ ಗ್ಯಾಸ್ ಸ್ಟವ್ ಅನ್ನ ಇಟ್ಕೊಳ್ಳಿ. ಅವಾಗ ಇಲ್ಲಿ ನಿಮ್ಗೆ ಅಗ್ನಿಯಿಂದ ಯಾವ ಪ್ರಾಬ್ಲಮ್ ಬರಬೇಕು ಅದು ರೆಡ್ಯೂಸ್ ಆಗುತ್ತೆ. 100% ಮನೆಯಲ್ಲಿ ಒಂದು ನೆಮ್ಮದಿಯ ವಾತಾವರಣ ನಿರ್ಮಾಣ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡುತ್ತೆ. ಓಕೆ, ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಅದು ಕೂಡ ಫೇವರಬಲ್ ಆಗುತ್ತೆ. ಓಕೆ, ಆ ನಂತರ ನಿಮ್ಗೆ ನಿಮ್ಮ ಅಗ್ನಿ ಬಂದು ಈ ಪಾರ್ಟ್ ಅಲ್ಲಿ ಇದೆ ಈಗ, ಓಕೆನಾ, ದಕ್ಷಿಣ ಆಗ್ನೇಯ ಮತ್ತೆ ಆಗ್ನೇಯ. ತಪ್ಪಂತೂ ಖಂಡಿತ ಅಲ್ಲ, ಅಗ್ನಿಯನ್ನಲ್ಲಿ ಇಟ್ಕೊಳ್ಬಹುದು ಅಂತ ಹೇಳ್ತಾರೆ, ಅದು ಮ್ಯಾಚಿಂಗ್. ಆದ್ರೂ ಕೂಡ ನಿಮ್ಗೆ ತೊಂದರೆ ಕ್ರಿಯೇಟ್ ಆಗ್ತಾ ಉಂಟು ಸರ್, ಯಾಕೋ ಗೊತ್ತಿಲ್ಲ, ಮನೆಯಲ್ಲಿ ಜಗಳ, ಭೂಮಿ ವಿಚಾರ ಸಮಸ್ಯೆ, ಇಂಥದ್ದೆಲ್ಲ ಉಂಟು ಸರ್ ನಮ್ಗೂ ಕೂಡ, ಏನ್ ಮಾಡೋಣ? ಹಾಗಾದ್ರೆ ಇಲ್ಲಿ ಕೂಡ ನೀವು ಯೆಲ್ಲೋ ಕಲರ್ ಟೇಪ್ ಅನ್ನ ನಿಮ್ಮ ಫ್ಲೇಮ್ ನ ಕೆಳಗಡೆ ಅಂಟಿಸುವುದು ಅತ್ಯುತ್ತಮವಾದ ಲಕ್ಷಣ. ಅಂಟಿಸಿ ನೋಡ್ಬೋದು ನೀವು, ಏನು ತೊಂದರೆ ಇಲ್ಲ, ಓಕೆನಾ. ಹಾಗಾದ್ರೆ ಅಲ್ಲಿ ಅಗ್ನಿ ಪ್ರಕೋಪ ಜಾಸ್ತಿ ಇದೆ, ಅದು ಡೌನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮನೆಯಲ್ಲಿ ಕೂಡ ನೆಮ್ಮದಿ ಬರ್ಬೋದು. ಕೆಲವರಿಗೆಲ್ಲ ಶುಗರ್ ರಿಲೇಟೆಡ್ ಪ್ರಾಬ್ಲಮ್ ಇರೋದು ಅದು ಕಂಟ್ರೋಲ್ಗೆ ಬರ್ಲಿಕ್ಕೆ ಶುರುವಾಗಬಹುದು, ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಕಂಟ್ರೋಲ್ಗೆ ಬರ್ಲಿಕ್ಕೆ ಶುರುವಾಗುತ್ತೆ. ಇಂಥದ್ದೆಲ್ಲ ಒಂದು ಸಮಸ್ಯೆ ಇದ್ದಾಗ ರೆಡ್ಯೂಸ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ, ಓಕೆನಾ. ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಹಾಗಾದ್ರೆ ಇಲ್ಲೇನಾದ್ರೂ ನಿಮ್ಮ ಫ್ಲೇಮ್ ಬಂದಾಗ ನೀವು ಯೆಲ್ಲೋ ಕಲರ್ ಟೇಪ್ ಅನ್ನ ಫ್ಲೇಮ್ ನ ಕೆಳಗಡೆ ಪ್ಲಾಟ್ಫಾರ್ಮ್ ಗೆ ಅಂಟಿಸಿ ಅದರ ಮೇಲೆ ಫ್ಲೇಮ್ ಅನ್ನ ಇಟ್ಕೊಳ್ಳೋದು ಅತ್ಯುತ್ತಮವಾದ ಲಕ್ಷಣ. ಬಹಳ ಫೇವರಬಲ್ ರಿಸಲ್ಟ್ ಅನ್ನ ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು. ಓಕೆ, ಆ ನಂತರ ವಿಶೇಷವಾಗಿ ಏನಾಗುತ್ತೆ, ನಿಮ್ಮ ಈ ಜಾಗ, ಓಕೆ, ಇಲ್ಲಿ ಸೌತ್ ವೆಸ್ಟ್ ಮತ್ತೆ ಸೌತ್ ಆಫ್ ಸೌತ್ ವೆಸ್ಟ್, ಇಲ್ಲಿ ಅಗ್ನಿ ಆಕ್ಚುಲಿ ಬರ್ಲಿಕ್ಕೇನೆ ಇಲ್ಲ. ಇಲ್ಲಿ ಕೂಡ ಅಗ್ನಿ ಬಂದಾಗ ನೀವು ಈಗ ಸರಿ ಅಡುಗೆ ಕೋಣೆ, ನಾವು ಬಾಡಿಗೆ ಮನೆಯಲ್ಲಿ ಇದ್ದೀವಿ ಸರ್, ಅಡುಗೆ ಕೋಣೆ ಮಾಡ್ಕೊಂಡಿದ್ದೇವೆ, ಫ್ಲೇಮ್ ಅಲ್ಲೇ ಇದೆ, ಏನ್ ಮಾಡೋದು ಗೊತ್ತಾಗಿಲ್ಲ, ನೀವೇನ್ ಮಾಡ್ಬೋದು, ಅಲ್ಲಿ ಕೂಡ ನೀವು ಒಂದು ಫ್ಲೇಮ್ ನ ಕೆಳಗಡೆ ಯೆಲ್ಲೋ ಕಲರ್ ಟೇಪ್ ಅನ್ನ ಇಲ್ಲಿ ಕೂಡ ಅಂಟಿಸ್ಬಿಡ್ಬೇಕು. ಯೆಲ್ಲೋ ಕಲರ್ ಟೇಪ್, ಓಕೆ, ಫ್ಲೇಮ್ ನ ಕೆಳಗಡೆ ಅಂದ್ರೆ ಪ್ಲಾಟ್ಫಾರ್ಮ್ಗೆ ಯೆಲ್ಲೋ ಕಲರ್ ಟೇಪ್ ಅನ್ನ ಅಂಟಿಸಿ ಅದರ ಮೇಲೆ ಫ್ಲೇಮ್ ಅನ್ನ ಇಟ್ಟಾಗ ಇಲ್ಲಿ ಏನು ಯಾವ ರೀತಿಯಲ್ಲಿ ನಿಮ್ಗೆ ಆ ಫ್ಲೇಮ್ ಇಂದ ಪ್ರಾಬ್ಲಮ್ ಬರಬೇಕು ಅದು ರೆಡ್ಯೂಸ್ ಆಗುತ್ತೆ, ಹೆದರುವಂತ ಅವಶ್ಯಕತೆ ಇಲ್ಲ, ಅದು ಬಹಳ ಫೇವರಬಲ್ ಆಗುತ್ತೆ. ಆನಂತರ ನಿಮ್ಮ ವೆಸ್ಟ್ ನಾರ್ತ್ ವೆಸ್ಟ್ ಅಂದ್ರೆ ವಾಯುವ್ಯ, ಪಶ್ಚಿಮ ವಾಯುವ್ಯ, ಪಶ್ಚಿಮ ಮತ್ತೆ ಪಶ್ಚಿಮದ ನೈಋತ್ಯ ಭಾಗ, ಇಲ್ಲಿ ಏನಾದ್ರೂ ಫ್ಲೇಮ್ ಬಂದಾಗ ಇಸ್ ಅ ವೆರಿ ಡೇಂಜರ್. ಅದು ಆಕ್ಚುಲಿ ನೋಡ್ಲಿಕ್ಕೆ ಹೋದ್ರೆ ಒಳ್ಳೆ ಲಕ್ಷಣ ಅಂತೂ ಖಂಡಿತ ಅಲ್ಲ. ಇಲ್ಲಿ ಕೂಡ ನೀವೇನ್ ಮಾಡ್ಬೇಕು, ಯೆಲ್ಲೋ ಕಲರ್ ಟೇಪ್ ಅನ್ನ ಅಂಟಿಸಬೇಕು ಪ್ಲಾಟ್ಫಾರ್ಮ್ ಮೇಲೆ ಯೆಲ್ಲೋ ಕಲರ್ ಟೇಪ್ ಅನ್ನ ಅಂಟಿಸಿ ಅದರ ಮೇಲೆ ಗ್ಯಾಸ್ ಸ್ಟವ್ ಅನ್ನ ಇಟ್ಟುಕೊಂಡಾಗ ಇಷ್ಟು ಪಾರ್ಟ್ ಅಲ್ಲಿ ಕೂಡ ಏನಾದ್ರೂ ಫ್ಲೇಮ್ ಬಂದಿದೆ, ಅಡುಗೆ ಕೋಣೆ ಬಂದಿದೆ ಅಂದಾಗ ಅದರಲ್ಲಿ ಬರ್ತಕ್ಕಂಥ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನೋದು 100% ಡೌನ್ ಆಗುತ್ತೆ. ನೀವು ಹೆದರುವಂತ ಅವಶ್ಯಕತೆಗಳು ಖಂಡಿತ ಇಲ್ಲ ಅಂತ ಹೇಳ್ತೇನೆ. ಹಾಗಾದ್ರೆ ನಿಮ್ಗೆ ಈಗ ಗೊತ್ತಾಯ್ತು, ಈ ಪಾರ್ಟ್ ಅಲ್ಲಿ ನೀವು ಯೆಲ್ಲೋ ಕಲರ್ ಹಾಕಿದ್ರಿ ಈಗ, ಓಕೆ. ಆನಂತರ ಈ ಪಾರ್ಟ್ ಅಲ್ಲಿ ಉತ್ತರದಲ್ಲಿ ನೀವು ಗ್ರೀನ್ ಕಲರ್ ಹಾಕಿದ್ರಿ, ಆನಂತರ ಎಲ್ಲಾ ಕಡೆ ಕೂಡ ಯೆಲ್ಲೋ ಕಲರ್ ಇರುವಂತದ್ದು, ಓಕೆನಾ. ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ. ಇದನ್ನ ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ. ಸೊ ಯಾರಿಗೆಲ್ಲ ಮನೆಯಲ್ಲಿ ತುಂಬಾನೇ ಜಗಳ ಆಗ್ತಂತೋ ಅದರಲ್ಲಿ ರೆಡ್ಯೂಸ್ ಆಗುವಂತ ಸಾಧ್ಯತೆಗಳು, ಅದರಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗುವಂತ ಸಾಧ್ಯತೆ ತೀರಾ ಜಾಸ್ತಿ. ಓಕೆ, ಇನ್ನೊಂದು ಏನ್ ಮಾಡ್ಬೇಕಂದ್ರೆ ನೀವು
ಕುಜನಿಗೆ ಸಂಬಂಧಪಟ್ಟ ಪರಿಹಾರ ಮಾಡಿ. ಈಗ ಕುಜ ನೆಗೆಟಿವ್ ಇಂಪ್ಯಾಕ್ಟ್ ಅಲ್ಲಿ ಇದ್ದಾನೆ, ಅದಕ್ಕೆ ಮನೆಯಲ್ಲಿ ಜಗಳ ಆಗ್ತಾ ಉಂಟು, ಸಾಲ ಹೆಚ್ಚಾಗ್ತಾ ಉಂಟು, ತೊಂದರೆ ಆಗ್ತಾ ಉಂಟು. ಮನೆಯಲ್ಲಿ ರೆಡ್ ಕಲರ್ ಆದಷ್ಟು ಇಲ್ಲದ ಹಾಗೆ ನೋಡಿಕೊಳ್ಳುವುದು ಅತ್ಯುತ್ತಮವಾದ ಲಕ್ಷಣ. ರೆಡ್ ಕಲರ್ ಪರ್ದೆ ಇರ್ಬೋದು, ರೆಡ್ ಕಲರ್ ಪೇಂಟ್ ಇರ್ಬೋದು, ಯಾವುದೋ ಒಂದು ರೂಪದಲ್ಲಿ. ಅದು ಇಲ್ಲದೆ ಇರುವುದರಿಂದ ಅದು ಇದ್ರೆ ಅದನ್ನ ತೆಗೆದು ಕ್ರೀಮ್ ಕಲರ್ಗೆ ಟರ್ನ್ ಮಾಡಿ, ಅದು ಬಹಳ ಫೇವರಬಲ್ ಆಗುತ್ತೆ. ಇನ್ನೇನ್ ಮಾಡ್ಬೋದು ನೀವು, 9 ಮುಷ್ಟಿ ತೊಗರ್ಬೇಳೆ ಒಂದು ಪೇಪರ್ ಅಲ್ಲಿ, 9 ಮುಷ್ಟಿ ತೊಗರ್ಬೇಳೆ. ಯಾರಿಗೆ ತೊಂದರೆ ಉಂಟು ಅವರೇ ಮಾಡ್ಬೇಕು ಅದನ್ನ, ಓಕೆ. ಅಥವಾ ಆ ಮನೆ ಯಜಮಾನ ಯಾರಿದ್ದಾನೆ ಅವ್ನು ಮಾಡ್ಬೋದು, ತೊಂದರೆ ಇಲ್ಲ. 9 ಮುಷ್ಟಿ ತೊಗರ್ಬೇಳೆ ಯಾವುದೇ ದಿನ ಮಾಡ್ಬೋದು, ಅದು ತೊಂದರೆ ಇಲ್ಲ, ಯಾವುದೇ ದಿನ, ಓಕೆ. 9 ಮುಷ್ಟಿ ತೊಗರ್ಬೇಳೆಯನ್ನ ಒಂದು ಪೇಪರ್ ಅಲ್ಲಿ ಹಾಕಿ, 9 ಮುಷ್ಟಿ, 1 2 ಹೀಗೇನೆ ಹಾಕ್ಬೇಕು. 9 ಮುಷ್ಟಿ ತೊಗರ್ಬೇಳೆ ಹಾಕಿ ಪೇಪರ್ ಅನ್ನ ಕಟ್ಟಿ ಪ್ರಾರ್ಥನೆ ಮಾಡಿ ಅದನ್ನ ನೀರಲ್ಲಿ ಬಿಡಿ, ದೂರ ಬಿಸಾಡಿ, ಯಾರಿಗಾದ್ರು ಕೊಡಿ, ನೀವೇನ್ ಬೇಕಾದ್ ಮಾಡಿ. ಇದನ್ನ ಮಾಡ್ಕೊಳ್ಳಿ. ಇದನ್ನ 18 ದಿನಗಳ ಕಾಲ ಕಂಟಿನ್ಯೂ ಮಾಡ್ಬೇಕು. ಆ ನಂತರ ಬೇಕಾದ್ರೆ ಮಂಗಳವಾರ ಮಾಡ್ಬೋದು, ಓಕೆನಾ. 9 ಮುಷ್ಟಿ ತೊಗರ್ಬೇಳೆಯನ್ನ ಯಾವಾಗ ಸ್ಟಾರ್ಟ್ ಮಾಡ್ತೀರಾ, ಉದಾಹರಣೆಗೆ ಮಂಗಳವಾರ ಸ್ಟಾರ್ಟ್ ಮಾಡಿದ್ರೆ ಪರವಾಗಿಲ್ಲ. ಒಂದು ವೇಳೆ ಸ್ಟಾರ್ಟ್ ಮಾಡಿ 18 ದಿನಗಳ ಕಾಲ ಕಂಟಿನ್ಯೂ ಮಾಡಿ, ಆ ನಂತರ ಅದನ್ನ ಮಂಗಳವಾರ ದಿವಸ ಮಾಡೋಕೆ ಪ್ರಯತ್ನ ಮಾಡಿ. ಇದು ಕೂಡ ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನ, ಒಂದು ಒಳ್ಳೆ ರಿಸಲ್ಟ್ ಅನ್ನ, ಮನೆಯಲ್ಲಿ ನೆಮ್ಮದಿಯನ್ನ ಕೊಡ್ಲಿಕ್ಕೆ ಇದು ಸಹಾಯ ಅಂತೂ 100% ಮಾಡಿಯೇ ಮಾಡ್ತದೆ, ಓಕೆನಾ. ಇನ್ನು ಒಂದು ವಿಚಾರ, ಈಗ ಇದನ್ನ ಮಾಡಿದ್ರಿ, ಈಗ ಒಂದು 15 ದಿನಗಳ ಕಾಲ ನೋಡಿ ನೀವು, ಓಕೆ. ನಾನೀಗ ಫ್ಲೇಮ್ಗೆ ಯಾವ ರೀತಿ ರೆಮಿಡೀಸ್ ಮಾಡ್ಬೇಕು ಅದು ಹೇಳಿದೆ, ಅದನ್ನ ಮಾಡಿ, ರೆಡ್ ಕಲರ್ನ ರಿಮೂವ್ ಮಾಡಿ, ಆನಂತರ ತೊಗರ್ಬೇಳೆಯ ರೆಮಿಡೀಸ್ ಅನ್ನ ಮಾಡಿ. 15 ದಿನದಲ್ಲಿ ಮನೆಯಲ್ಲಿ ಏನಾದ್ರು ಒಂದು ಪಾಸಿಟಿವ್ ವಾತಾವರಣ ಬರ್ತಾ ಉಂಟಪ್ಪ, ತೊಂದರೆ ಇಲ್ಲ ಅಂದಾಗ ಅದನ್ನ ಕಂಟಿನ್ಯೂ ಮಾಡಿ ಅಂತ ಹೇಳ್ತೇನೆ, ಪರವಾಗಿಲ್ಲ. ಒಂದು ವೇಳೆ 15 ದಿನಗಳ ಕಾಲ ಕೂಡ ಅದು ಏನು ಫರಕ್ಕೆ ಬಿದ್ದಿಲ್ಲ ಸರ್, ಏನುಂಟು ಹಾಗೇನುಂಟು, ಗಂಡ ಬೆಳಿಗ್ಗೆ ಎದ್ದ ತಕ್ಷಣನೇ ಶುರುವಾಗುತ್ತೆ ಸುಪ್ರಭಾತ, ಏನು ಫರಕ್, ಅಥವಾ ಅದನ್ನು ಡ್ರಾಪ್ ಮಾಡಿ ಅಂತ ಹೇಳ್ತೇನೆ. ಸೊ ನಿಮ್ಮ ಪ್ರಾಬ್ಲಮ್ ಬೇರೆ ಎಲ್ಲೋ ಇರ್ಬೋದು, ಓಕೆನಾ. ಅಲ್ಲಿ ಪ್ರಾಬ್ಲಮ್ ಇಲ್ಲ, ಅದಕ್ಕೆ ಸಂಬಂಧ ಪ್ರಾಬ್ಲಮ್ ಬೇರೆ ಎಲ್ಲೋ ಇರ್ಬೋದು. ಯಾಕಂದ್ರೆ ನೀವೆಲ್ಲಿ ಬೇರೆ ಬೇರೆ ಮನೆ ಇರ್ಬೋದು, ನಿಮ್ಗೆ ಅಲ್ಲಿಂದ ಸಮಸ್ಯೆ ಬರ್ತಾ ಇರ್ಬೋದು, ಅದು ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಅಥವಾ ಯಾವ್ದು ಜಮೀನು ಖರೀದಿ ಮಾಡಿ ಇಟ್ಟಿರ್ತೀರಾ, ಅದು ನೆಗೆಟಿವ್ ಇಂಪ್ಯಾಕ್ಟ್ ಅಲ್ಲಿ ಉಂಟು, ನಿಮ್ಗೆ ನೆಗೆಟಿವ್ ಕೊಡ್ತಾವೆ, ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಈ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುವ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಈ ಪ್ರಿಕಾಷನ್ಸ್ ಅನ್ನ ತಗೊಳ್ಳಿಕ್ಕೆ ನೀವು ಪ್ರಯತ್ನ ಅಂತೂ ಮಾಡ್ಲೇಬೇಕಪ್ಪ. ಬಹಳ ಫೇವರಬಲ್ ಆಗಿದೆ, ಏನು ತೊಂದರೆ ಇಲ್ಲ. ಒಂದು ನಂಬಿಕೆ ಇಟ್ಕೊಂಡು ಮಾಡಿದಾಗ ಇದರಲ್ಲಿ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ನನ್ನ ಲೆಕ್ಕದಲ್ಲಂತೂ 100% ಕ್ರಿಯೇಟ್ ಆಗುತ್ತೆ. ಯಾರ ಮನೆಯಲ್ಲಿ ಒಂದು ನೆಮ್ಮದಿಯ ವಾತಾವರಣ ಉಂಟು, ಸೈಲೆಂಟ್ ಆಗಿರ್ತಾರೆ, ಕೂಲ್ ಆಗಿರ್ತಾರೆ, ಖುಷಿಯಲ್ಲಿ ಇರ್ತಾರೆ, ಬೇಕಾದನ್ನೆಲ್ಲ ತರಿಸಿಕೊಂಡು ಮಾಡಿಕೊಂಡು ತಿಂತಾರೆ, ಮಕ್ಕಳ ಜೊತೆಗೆ ಹೆಂಡತಿ ಮಕ್ಕಳೆಲ್ಲ ಖುಷಿಯಲ್ಲಿ ಆಟ ಆಡ್ತಾ ಇರ್ತಾರೆ, ಟಿವಿ ನೋಡ್ಕೊಂಡು ಕೂಡ ಎಂಜಾಯ್ ಮಾಡ್ತಾರೆ, ಆ ಮನೆಯಲ್ಲಿ ಸದಾ ಲಕ್ಷ್ಮಿಯ ವಾಸ ಕೂಡ ಇರುತ್ತೆ. ಲಕ್ಷ್ಮಿ ಬರ್ತಾ ಇರ್ತಾಳೆ, ಏನು ಸಮಸ್ಯೆ ಇಲ್ಲ. ಪರಮಾತ್ಮ ಖುದ್ದು ಏನ್ ಮಾಡ್ತಾನೆ, ಸ್ಯಾಟಿಸ್ಫೈಡ್ ಆಗ್ಬಿಡ್ತಾನೆ. ಸ್ಯಾಟಿಸ್ಫೈಡ್ ಅಂದ್ರೆ ನಿಮ್ಮ ಮೇಲೆ ಸ್ಯಾಟಿಸ್ಫೈಡ್ ಆಗ್ಬಿಡ್ತಾನೆ. ಅರೆ ವಾ, ನನ್ನ ಒಂದು ಸೃಷ್ಟಿಯಲ್ಲಿ ಈ ಒಂದು ಫ್ಯಾಮಿಲಿ ಬಹಳ ಚೆನ್ನಾಗಿದ್ದಾರಪ್ಪ, ಖುಷಿಯಲ್ಲಿ ಇದ್ದಾರೆ, ಅರ್ಥ ಮಾಡ್ಕೊಂಡಿದ್ದಾರೆ, ಇನ್ನಷ್ಟು ಪ್ರಾಸ್ಪರಿಟಿ ಆತ ನಿಮ್ಗೆ ಕೊಡಬಲ್ಲ. ಸೊ ಈ ಟೆಕ್ನಿಕ್ ಅನ್ನು ಅರ್ಥ ಮಾಡ್ಕೊಳ್ಳಿ, ಬಹಳ ಫೇವರಬಲ್ ಆಗುತ್ತೆ. ಕಾರ್ಯಕ್ರಮ ಮುಗಿಸುವಂತ ಹೊತ್ತಾಗಿದೆ. ಯಾರಿಗೆಲ್ಲ ಬ್ಯಾಂಗ್ಳೂರ್ ಕ್ಲಾಸ್ಗೆ ಅಟೆಂಡ್ ಆಗಬೇಕು, ದಯವಿಟ್ಟು ನಿಮ್ಮ ಒಂದು ಸೀಟನ್ನು ಹಿಂದೆ ನೋಂದಾಯಿಸಿ. ಆನಂತರ ಯಾರಿಗೆಲ್ಲ ಆನ್ಲೈನ್ ಜಾತಕ ತೋರಿಸಬೇಕು, ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಇನ್ನು ಯಾರಿಗೆಲ್ಲ ಇದೇ ಅಕ್ಟೋಬರ್ 12ರಿಂದ 15ನೇ ತಾರೀಕಿನಲ್ಲಿ ಬ್ಯಾಂಗ್ಳೂರಿನಲ್ಲಿ ಮನೆಯ ವಾಸ್ತುವನ್ನು ಪ್ರಿಪೇರ್ ಮಾಡಬೇಕು, ಅವ್ರು ಕೂಡ ಅಪಾಯಿಂಟ್ಮೆಂಟ್ ಪಡ್ಕೊಳ್ಳಿ ಅಂತ ಹೇಳ್ತೇನೆ. ಬಹಳ ಫೇವರಬಲ್ ಆಗುತ್ತೆ. ಈಗೇನ್ ಮಾಡಿ ಈ ಕಾರ್ಯಕ್ರಮನ ಮುಗಿಸುವಂತ ಹೊತ್ತಾಗಿದೆ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ನಮಸ್ತೆ, 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 ಬಾಯ್.